ಈಗ ಬಂದ್ರ ರೀತಿ ಮೇಡಮ್ ಕೆಲಸ ನಿಂದಿಸ್ಬೇಕು ಮೇಡಮ್ ಅವರು ನಿಮ್ಗೆ ಬರ್ತಾರಲ್ಲ ಅಂತ ಎಲ್ಲ ಇಂಟಿಮೇಷನ್ ಇರುತ್ತೆ, ಎಲ್ಲ ಗೊತ್ತಾಯ್ತು. ಕೆಲಸ ಬಂದ್ ಐತಲ್ರಿ ಓದಪ್ಪ ಅಂದ್ರೆ ಕೆಲಸ ಬಂದ್ ನೋಡ್ರಿ. ನೀವು ಬಂದಾಗ ಆಫೀಸರ್ ಬಂದಾಗ ಕೆಲಸ ಬಂದಾಗ ಕೆಲಸ ಹೆಂಗ್ರಿ ಅದು ಕೋಟಿಗಟ್ಟಲೆ ಶ್ರೀಮಂತರ ಇದಾರೆ, ಆದ್ರೆ ಈ ತರ ಬಟ್ ಇಷ್ಟು ಈ ರೀತಿ ಸ್ವಲ್ಪ ಭಯ ಭೀತಿ ಅಥವಾ ಜನರಿಗೆ ಇದಕ್ಕೆ ಇಲ್ಲ ಸಂಬಂಧ ಇಲ್ಲ. ನಮಗೆ ಜನ ಸರ್ ನೀವೇನಾದ್ರು ಹೇಳ್ರಿ ಮತ್ತೆ ಇವ್ರ ಬಗ್ಗೆ. ನೀವು ಹೇಳೋದು ಭಾಳ ಇಂಪಾರ್ಟೆಂಟ್ ಐತೆ. ಮೇಡಮ್ ಹೇಳ್ರಿ ಸ್ವಲ್ಪ. ಮೇಡಮ್ ನಮ್ಮ ಮನೆಯಾಗ ಇವ್ರು GPS ಫೋಟೋ ಅಲ್ಲೇ ಐತೆ ನೋಡ್ರಿ, ಹೋಗಿ ಬರ್ರಿ ಮೇಡಮ್, ಅಲ್ಲಿ ನಮ್ಮ ಅಕ್ಕರ ಹತ್ರ ಹೋಗ್ರಿ. ಸರ್ ಹೇಳ್ರಿ. ನೀನು ಐತೆ ನಮ್ದು ಹೊಲ ಮೇಡಮ್, ಹೊಲ್ದಾಗ ಕೆಲ್ಸಕ್ಕೆ ಬರೋವಲ್ರಿ ಅವ್ರ ಶಬ್ದಕ್ಕೆ ಇದೆಲ್ಲ ಈ ಹೊಲ್ದಾಗ ಮೇಡಮ್. ಇಲ್ಲಿಂದ ಮೇಡಮ್ ಆ ಕೆರೆ ನೋಡಿ ನಮ್ದು ಮೇಡಮ್, ಇದೆಲ್ಲ ನಮ್ಗೆ ಇಲ್ಲಿ ಅಂದ್ರೆ ಅಲ್ಲಿ ನಿಂತ್ರೆ ಕೈ ಕೆಲಸ, ಅಲ್ಲಿ ನಿಂತ್ರೆ ವಾಟ ಬರುತ್ತೆ ನೋಡ್ರಿ. ಇದು ಸಾಯಂಕಾಲ ಟೈಮಲ್ಲಿ ಗಾಳಿ ಇರಲ್ಲ ಮೇಡಮ್, ಒಂದೊಂದು ಟೈಮ್ ಹಚ್ಚಾರು ಒಳ್ಳೆ ಹೋಗ್ಯಾರ ಮೇಡಮ್, ಹಚ್ಚಕ್ಕೆ ಬಂದವ್ರು ಒಳ್ಳೆ ಹೋಗ್ಯಾರ ನೋಡ್ರಿ. ಇವ್ರು ಮಾಡಿ ಏನಾರು ಮಾಡಿದ್ರೆ ಬ್ಲ್ಯಾಕ್ ಮೇಲ್ ಮೇಡಮ್, ನನ್ನ ತಲೆ 1 ಕೋಟಿ ಖರ್ಚಾಗಲ್ಲ, ನಾನು ನೋಡ್ಕೊಂತ ಅಂತ ಹೇಳ್ತಾನೆ ಮೇಡಮ್. ಇಲ್ಲಿ ಜನದಾಗ 45 ಜನ ಇದಾರೆ ಮೇಡಮ್, ಉಸಿರಾಟ ತೊಂದರೆ ಆಗೈತಿ. ಇವ್ರು ಮಕ್ಕಳು ಸಣ್ಣ ಮಕ್ಳು ಇದಾರ, ಹಿರಿಯರು ಇದಾರೆ, ದಮ್ಮು ಕೆಮ್ಮು ಹೆಚ್ಚಾಗ್ಬಿಟ್ಟೈತಿ. ಹೇಳ್ತನಲ್ರಿ ಆಕ್ಸಿಡೆಂಟ್ ಎಲ್ಲ ಹುಡ್ರು ಎಲ್ಲರೂ ಹೊಲ್ದಾಗ ಹೋಗ್ತಾರೆ ಮೇಡಮ್. ಸಾಯಂಕಾಲ ಟೈಮ್ 5ವರೆಗೆ ಇದು ಶಬ್ದ, 5ವರೆಗೆ ಕಾಯಕ್ಕೆ ಇಡ್ತಾರೆ ಮೇಡಮ್. ಇಡತನ ಮಾಡಿಬಿಡ್ತಾರೆ ಈಗೆಲ್ಲ 3 ಗಂಟೆ ಯಾವಾಗ ಅವು ಇವನ್ನ ರೆಡಿ ಮಾಡ್ತಾರೆ ಎಲ್ಲವು. ಅದನ್ನ ನೋಡಿಲ್ಲ ಮೇಡಮ್, ಹಂಗ ಬೈಕ್ ಮೇಲೆ ಬಂದು ಈ ಕಡೆ ಈ ಹೆಚ್ಚಿದ್ದೆಲ್ಲ ಗದ್ದಿ ಇರ್ತೈತಿ ಮೇಡಮ್. ಇದು ಎಲ್ಲ ಗದ್ದಿ ನೋಡ್ರಿ, ಇದೆ ನಮ್ಮ ಪಕ್ಕದ ನಮ್ದ ಮೇಡಮ್, ಇದು ನಮ್ಮ ಅಣ್ಣ ಅವ್ರದ್ದು ಮೇಡಮ್. ಹೇಳ್ರಿ. ಈ ತಗಡ್ಲಿಂದ ನೋಡಿ ಮೇಡಮ್ ಮೇನ್ ಬರೋದು ಧೂಳ, ಆಗ ಪೇಂಟ್ ಎಲ್ಲ ಇದ್ರಾಗ್ಲಾಸಿ ಬರ್ತದೆ ಮೇಡಮ್. ಇದು ಏರ್ ಎಲ್ಲ ಹಿಡಿದು ಆ ಕಡೆ ಹೋಗ್ತೈತೆ ಮೇಡಮ್. ಗಾಳಿ ಯಾವ ಗಾಳಿ ಆ ಕಡೆ ಇರುತ್ತೆ ಅವಾಗ ಗಾಳಿ ತಕ್ಕಂಗೆ ಬಿಡ್ತು ನೋಡ್ರಿ ಮೇಡಮ್. ಗಾಳಿ ತಕ್ಕಂಗ ಇದನ್ನ ಇವ್ರು ಸರ್ ಬಂದು ಹೇಳಿದ್ರು ಮೇಡಮ್, ಇದು ಮಾಡಬೇಕು ಮೇಡಮ್, ಇಲ್ಕರ್ ನೋಡ್ತಾಕತ್ ಮೇಡಮ್. ಇದು ಇವರು ಸರ್ ಬಂದಾಗ್ಲಾಸಿ ಇದು ಮಾಡ್ತಾರೆ, ಇದನ್ನ ಸೀಟ್ ಫಿಟ್ ಮಾಡಿ ತಿಳ್ಕರ್ ನೋಡ್ಬಾರ್ದು ಮೇಡಮ್. ಇಷ್ಟೊತ್ತಿಗೆ ಆನ್ ಇರ್ತಿದ್ರು, ಈಗ ನೀವು ಬಂದಿರಿ, ನಾವು ಜನ ಇರೋದಕ್ಕೆ ನೋಡ್ರಿ ಮೇಡಮ್. ಆ ಪೈಪೇ ನೋಡ್ರಿ ಮೇಡಮ್, ಈಗ ಅಲ್ಲಿ ಒಳಗೆ ತಕ್ಕಂತ ಹೇಳಿದ್ರಲ್ಲ ಸರ್, ಆ ಪೈಪಿಂದ ಹೊರಗಡೆ ನೋಡ್ರಿ ಮೇಡಮ್, ಅಲ್ಲಿ ಕಾಣಿಸ್ತಾರೆ ಮೇಡಮ್. ಇದೇನಾರು ತಗದು ಇನ್ನು ಇದೆಲ್ಲ 2 ತಿಂಗಳು ಸೀಟ್ ಫಿಟ್ ಮಾಡ್ಯಾರ, ಯಾಕಂದ್ರೆ ಹೊರಗೆ ಬರ್ಬಾರ್ದಂತ. ಅದು ಸಂಬಂಧ ಇಲ್ರಿ ನಮ್ಗೆ, ಅವ್ರು ಹೊರಗೆ ಬರ್ತೈತೆ, ಅವ್ರಿಗೆ ವಾಸನೆ. ಇಲ್ಲೆಲ್ಲ ಸಿಸಿ ಕ್ಯಾಮ್ರಾ ಏನಾರು ಮಾಡಿದ್ರೆ ಅಂಜಿಕೆ ಸಿಸಿ ಕ್ಯಾಮ್ರಾ ಕುಂದ್ಸರಿ. ನೀವು ಏನ್ ನಾವೇನ್ ಮಾಡೋದು ಮೇಡಮ್, ರೈತರು ನಾವು ಕೇಳಕೋತು, ಅದನ್ನ ದುಡ್ಡು ಯಾರಿಗೆ ಬೇಕೈತಿ, ನಮ್ಗೆ ಆರೋಗ್ಯ ಕೇಳ್ತು, ನೆಮ್ಮದಿಯಿಂದ ನಿದ್ದೆ ಮಾಡಕ್ ಆಗಲೆಲ್ಲ ದುಡ್ಡು ಬಂದು ರಾತ್ರಿ 8:30 ಅವ್ರಿಗಿಲ್ಲ ಮೇಡಮ್, ಮಾನವೀಯತೆ ಇಲ್ಲ, ಕರಣ ಇಲ್ಲ ಮೇಡಮ್. ಒಂಟಿ ಅಕ್ಷರ ಮಾತಾಡೋದು ತಾನು ಏಸ ಮಲ್ಕ ಸರ್ ಹೇಳಿದ್ರೆ ಹಾಕ್ಯಾರ ಮೇಡಮ್. ಇದನ್ನ ಇಲ್ಲಿ ನೋಡ್ರಿ ಆತ ಸ್ವಲ್ಪ ಇರ್ಬಾರ್ದು ನಮ್ಗೆ ಹೇಳ್ದಲ್ಲ ನಾವು, ನಾನು ಬಿಟ್ಟು ಹೋಗೋ ಚಾನ್ಸ್ ಬಂದೈತಿ. 1 ಕಿಲೋಮೀಟರ್ ಮೇಡಮ್, ಈ ಹೊಲಸು ತೋರ್ ಬರ್ತೈತಿ. ನಾನೇನ್ ಹೇಳೋದು ಮೇಡಮ್, ಹಚ್ಚಿದಾಗ ನೆಲೆಲ್ಲ ಹಾಕ್ಯಾರ, ದನ ಕರುಗಳು ತೆಗೆದು ಮನೆ ಅವರು ಪಾಪ ಖರ್ಚು ಮಾಡಿ ಬಿಟ್ಟು ಇದ್ರ ಧೂಳ ಬಿದ್ದ ಕಾಯ್ಸ ವಾಸನೆ ನೋಡಿ ಹೊಂಟವು ಮೂಕು ಪ್ರಾಣಿಗಳು. ಅಷ್ಟು ಎಫೆಕ್ಟ್ ಐತಿ ಮೇಡಮ್. ಹೆಂಗಾಕೈತಿ ತೋರ್ಸ ಉಸಿರಾಟ್ರಿ ಮೇಡಮ್, ಮಕ್ಕನಕ್ಕಾಗಲ್ಲ ಅಷ್ಟು. ಈಗಲೇ ಇಷ್ಟ ಐತಿ ಇಷ್ಟು ತೊಂದರೆ ಆಗಕ್ಕೆ ನೋಡ್ರಿ. ಈ ನಮ್ಮ ಕುಂತ್ಕರಿ ಮೇಡಮ್, ನೀವು ಒಂದು ಮೇಡಮ್ ಕುಂತ್ಕರಿ ಮೇಡಮ್. ಇಲ್ಲ ಮೇಡಮ್, ತೊಂದ್ರೆ ಆಗದ್ರಿ. ಈ ಕಡೆ ನೋಡು, ತೊಂದ್ರೆ ಆಗದ್ ಮೇಡಮ್, ಮಕ್ಕಳಿಗೆ ಈ ನಮನಿ ತೊಂದ್ರೆ ಆಗತೈತಿ. ಮಕ್ಕಳಿಗೆ ಉಸಿರಾಡ ತೊಂದ್ರೆ ಆಕತೈತಿ, ಅವ್ರ ತಂದೆಗೆ ತೊಂದ್ರೆ ಆಕತೈತಿ. ಇಲ್ಲಿ ಮುದಿಯರದಾರ, ಯಜಮಾನ್ರ ಅದಾರ, ನಮ್ ತಾಯಿ ಇದಾಳ. ಇಲ್ಲಿ ಏನ್ ಮಾಡಕ್ ಹೋದ್ರೆ ಕೇಳಿದ್ರೆ ಏನಂತ ಮೇಡಮ್, ನಾನು 1 ಕೋಟಿ ಐತಿ, ನಾನು ನೋಡ್ಕೊಂಡ್ ನಿಮ್ದೇನಂತ ನೀವು ಸುಮ್ಮನೆ ಇರ್ಬೇಕು, ಏನ್ ಬಂದ್ರ ಅಂತ ಹೇಳ್ತಾನೆ ಮೇಡಮ್. ಅಂತ ಓನರ್ ಲಕ್ಷ್ಮೀಕಾಂತ್ ಈ ನಮಗೆ ತೊಂದ್ರೆ ಆಗೈತಿ. ಈಗ ಹೋಗಿವಲ್ರಿ, ನಮ್ದೆಲ್ಲ GPS ಫೋಟೋ ಇದನ್ನ ಅಪ್ಲೋಡ್ ಮಾಡ್ಕೊಂತ ಫೋನ್ಯಾಗ ಪೆನ್ ಡ್ರೈವ್ ಐತಿ ಅಂತಂದ್ರೆ ನಾನು ಏನ್ ಮಾಡಿದ್ರಿ, ಈಗ ಹೋಗಿ ನಿಮ್ಮಿಂದ ಬಂದದ್ದು ಕೂಡ ತಪ್ಪೇ. ನಾವು ಕೇಳೋದು ನೀವು ನಾವ್ ಹೇಳಿದಕ್ಕೆ ನೀವು ಬಂದಿರಿ, ನಿಮ್ಗೆ ಹೇಳ್ಬೇಕು ಅಷ್ಟೇ. ನಮ್ದು ಅದಕ್ಕೆ ಏನಾರು 1 ಟೆಕ್ಸ್ ಆಗಿ ಮಾತಾಡಿ, ಏನೇನು ಮಾತಾಡಿಲ್ಲ. ರಿಕ್ವೆಸ್ಟ್ ನಾವೇನಂತ
ಇದು ಶಬ್ದ ಮಾಲಿನ್ಯ ಮಾಡಬೇಡಪ್ಪ ಅಂತ ವಾಸನೆದ್ದು ಒಂದು ಎರಡೇ ಕೇಳಕತ್ತೀವಿ ಅದು ಬೆಳ್ತಾನೆ ವ್ಯಾಪಾರ ಮಾಡ್ಕೊಂಡು ನಮ್ಗೆ ತೊಂದ್ರೆ ಇಲ್ರಿ. ಶಬ್ದ ಮಾಲಿನ್ಯ ಎಷ್ಟು ತೊಂದರೆ ಆಕತೈತೆ ಅಂದ್ರೆ ಇಲ್ಲಿ ಪ್ರಾಣಿಗಳು ಮೂಕ ಪ್ರಾಣಿಗಳು ಕೂಡ ಕಟ್ಟವಲ್ಲಿ ಹೊಲ್ದಾಗ ಕಟ್ಟಿದ್ರು ಒಂದು 10 ದನ ಇದಾವ್ರಿ, 10 ಆಕಳ ಇದಾವೆ, ಒಂದು 5 ಎಮ್ಮೆ ಇದಾವು, ಅವು ಕೂಡ ತೊಂದ್ರೆ. ಮೂಕ ಪ್ರಾಣಿ ಏನ್ ಯಾರಿಗೆ ಹೇಳ್ಕೋಬೇಕು? ನಮ್ದು ನಾವು ಬೆಳ್ತಾನೆ ಮೇಡಮ್ ಇಲ್ಲಿ ಹೊರಗ ಮ್ಯಾಲೆ ಮಲ್ಕನಕ್ಕಿಲ್ಲ, ಬೇಸಿಗೆ ಬಂತದ್ ಮ್ಯಾಲೆ ಮಲ್ಕಲ್ರಿ, ಅದು ಸುಟ್ಟು ವಾಸನೆ ಭಯಂಕರ ರೀ. ಅದ್ರಾಗ ಅವ್ರು ಬಿಹಾರದ 20 ಜನ ಅದಲ್ರಿ, ರಾತ್ರಿ 11:00 ಒಗ್ಗರಣೆ ಕೊಟ್ಕೊಂತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡ್ ಆರಾಮ್ ಒಗ್ಗರಣೆ ಕೊಟ್ಟು ಒಂದು ಅರ್ಧ ತಾಸು ಏರಿಡಿಸ್ತಾರ. ಎಲ್ಲರ ಹೆಸರಾಗ್ಬಿಡ್ತು ಘಾಟ. ಊರಿಗೆ ದಿನ ಸಣ್ಣ ಮಕ್ಕಳು ಊರಿಗೆ ಅವು ಎದ್ದ ಮೊನ್ನೆ ಕೇಳಕ್ ಹೋದ್ರೆ ನಂತರ ವಿಡಿಯೋ ಕೇಳಕ್ ಹೋದ್ರೆ ಆಯ್ತಣ್ಣ ಅಂತ ಬಂದ್ ಮಾಡ್ತಾರೆ. ದಿನ ಹೋಗಿ ಎಲ್ಲಿ ನಮ್ ಜಾಗದ ನಮ್ಮ ಅಕ್ಕನ ಕೇಳ್ಬೇಕು ಪರ್ಮಿಷನ್. ಮಾನಂದ್ ಇಂಡಸ್ಟ್ರಿ ಇಂತ ತೊಂದರೆ ಕೊಟ್ಟವ್ರೆ. ಲಕ್ಷ್ಮಿ ಏನಾರ ಅಂತಳ್ರಿ, ನನ್ನ ತಾಯಿ ನೋಡಿ ಎಲ್ಲಿ ಅದಾಳ, ಮುದಿಕೆ ಅದಾಳ, ನಮ್ಮ ಹಾಕ್ತಾಳನ್ರಿ. ಹೊಲ ಏನ ಮನಿ ಏನ್ರಿ, ನಾವು 30 ಎಕರೆ ಹೊಲ ಮಾಡ್ತು, ನಮ್ದು 10 ಎಕರೆ ಜಮೀನ್ ಐತಿ, ನಾವು ಮಾಡ್ಕೊಂತ ಬದುಕಾಕ. ರೈತರು ಮಾಡ್ಬಾರ್ದ್ರಿ, ಈ ಬದುಕಾಕಿಲ್ರಿ. ಈಗ ಇಲ್ಲಿ ಯಾರು ಕಿಬೇಕಾಕಂತಿಲ್ಲ. PDO ಮೇಡಮ್ ಆಯ್ತ್ರಿ, KB ಬರ್ತೀನಿ ಲೆಟರ್, ತಾಲೂಕ್ ಪಂಚಾಯತಿ ಬರ್ದಾರ ಮೇಡಮ್. ಪಂಚಾಯತಿ ರೆಗ್ಯುಲೇಷನ್ 18 ಮಂದಿ ಮೆಂಬರ್ಗಳು ಇದನ್ನ ಬಾಡಿ ಮೀಟಿಂಗ್ ಮಾಡ್ಕೇಸಿ ಇದನ್ನ ರದ್ದು ಮಾಡಕಂತ ಅವರೇ ಹೇಳ್ಯಾರ. ತಾಲೂಕ್ ಪಂಚಾಯತಿ ಕರೆಂಟ್ ಕಟ್ ಮಾಡೋಕೆ ಅವ್ರು ಬಂದು ಎನ್ಕ್ವೈರಿ ಮಾಡಿ, ನೀವ್ ಹೆಂಗ್ ಬಂದ್ರೆ ಹಂಗೆ ಬಂದಾರ. ತಾಲೂಕು ಅಧಿಕಾರಿಗಳು ಬಂದು ಇದನ್ನ ಮಾಡ್ಕೊಂಡು ಹೋಗ್ಯಾರ ಮೇಡಮ್, ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರ. ಅವ್ರು ಬಂದು ಹೇಳಿದಾರ ಇದನ್ನ ಮಾಡೋಕೆ ಕೇರ್ ಮಾಡಂಗಿಲ್ಲ, ನೋಟಿಸ್ ತಗೊಳಂಗಿಲ್ಲ ಮೇಡಮ್. ನಮಗೆ ದಯವಿಟ್ಟು ನಿಮ್ಗೆ ಏನ್ ಕೇಳ್ಕೊಂಡ್ರೆ ಬಂದ್ ಮಾಡ್ಬೇಕ್ರಿ ಮೇಡಮ್. ನಮ್ಗೆ ಅಲ್ಲಿ ನೀವ್ ಏನ್ ನೋಟಿಸ್ ಕೊಡ ಅದೇನ್ ಕೊಟ್ರೆ ಅಲ್ಲಿವರೆಗೆ ಇವತ್ತಿಂದ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು ಅಷ್ಟೇ. ನಮ್ದು ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು, ಎಲ್ಲ ಬಂದ್ ಮಾಡಕ್ ನೋಡ್ರಿ ಮೇಡಮ್. ಅವ್ನು ಹೇಳ್ದನಲ್ಲ ಕರ್ನಾಟಕ ಫರ್ನಿಚರ್ಸ್ ಅಂತ ಮಾಡೋಣ, ಮಹಾನಂದ ಅಂತ ಮಾಡೋಣ, ಬಟ್ ಡ್ಯೂಯಲ್ ಮಾಡಿ ಮತ್ತು ಆಮೇಲೆ ವಿತೌಟ್ ಪರ್ಮಿಷನ್ ಅಂದರೆ ಗ್ರಾಮ ಪಂಚಾಯತಿ ಇಡೀ ಎಲ್ಲ ವ್ಯವಸ್ಥೆ ಬಾಡಿ ಮಾಡಿ ಎಲ್ಲ ಮಾಡಿ ಕೊಟ್ಟರು ಕೂಡ ತಾಲೂಕ್ ಪಂಚಾಯತ್ ಯಾಕೆ ಅಷ್ಟು ಆ್ಯಕ್ಷನ್ ಆಗ್ತಾ ಇದೆ? 16 ತಿಂಗಳಿಂದ ಬರೀ ಪ್ರತಿನಿತ್ಯ ಹೋದಂಗೆಲ್ಲ ಮತ್ತೆ ಒಂದು ಪಂಚಾಯತ್ ಇದ್ದು ತಾಲೂಕ್ ಪಂಚಾಯತ್ ಇದ್ದು ಎಲ್ಲ ಲೀಡರ್ಸ್ ಜೊತೆಗೆ ಇದ್ರು ಕೂಡ ಯಾಕೆ ಇದಾಗ್ತಾ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲಿ? ದುಡ್ಡಿಂದ ಅಥವಾ ಅಂತಂದ್ರೆ 1 ಕೋಟಿ ಹೋಗ್ಲಂತಾರೆ, ಯಾರಿಗೆ ಕೊಡೋದು ಕೊಡ್ತೀನಿ 1 ಕೋಟಿ ಹೋಗ್ಲಂತಾರೆ. ಸಮಸ್ಯೆ ಎಲ್ಲ ಆಗ್ತದೆ. ಇಷ್ಟು ವೈಲೇಟ್ ಮಾಡಿ ಯಾವುದು ತೊಗೊಳ್ಳೋದು ವಿತೌಟ್ ಪರ್ಮಿಷನ್ ತೊಗೊಳ್ಳೋರು, ನೀವು ತೊಗೊಂಡ್ರೆ ಸರಿ, ಇದು ವೈಲೇಟ್ ಮಾಡ್ತಾ ಇದೆಯಪ್ಪ ಅಂತ ಒಂದು ನೋಟಿಸ್ ಕೊಡಿ, ಇದು ವೈಲೇಟ್ ಮಾಡಿ ಇದು ಸರಿ ಮಾಡ್ಬೋದು, ಜನರಿಗೆ ತೊಂದರೆ. ವಿತೌಟ್ ಪರ್ಮಿಷನ್ ಇಲ್ಲ, ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಮಾಡಿ ನೀನು ಮಾರಾಟನ ನವೀಕರಣ ಮಾಡಲ್ಲಪ್ಪ, ಬಂದ್ ಮಾಡಿ, ನವೀಕರಣನ ಬಂದ್ ಮಾಡಿಬಿಟ್ಟು ಅದು ಸ್ಥಗಿತಗೊಳಿಸ್ಬೇಕಂತ ಅವ್ರ ಆದೇಶ ಮಾಡ್ಯಾರ. ತಾಲೂಕ್ ಪಂಚಾಯತ್ನವರು ಜಸ್ಕಾಂ AWಗೆ ಲೆಟರ್ ಕೊಟ್ಟು ವಿದ್ಯುತ್ ಕಡಿತಗೊಳಿಸಂತ ಕೊಡ್ತಾರೆ. ಆಮೇಲೆ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗೆ ಬರ್ತಾರೆ, ಕೈಗಾರಿಕೆ ಇಲಾಖೆ ಲೆಟರ್ ಬರ್ತಾರೆ, ಪರ್ಮಿಷನ್ ವಿತೌಟ್ ಪರ್ಮಿಷನ್ ಇಷ್ಟೆಲ್ಲ ನಡೆದು ಇವ್ರ ಮೇಲೆ ಕೇಸ್ ಹಾಕಿ ಯಾರು ಸಂತರಿಸ್ತಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ದಬ್ಬಾಳಿಕೆ ಮಾಡೋದು. ಮತ್ತು ಅದನ್ನೇ ಸುಮ್ಮನೆ ಇವತ್ತು ಮತ್ತೆ ಜಾಸ್ತಿ ಆಗುತ್ತೆ. ನಾನು ದುಡ್ಡೆಲ್ಲ ಮ್ಯಾನೇಜ್ ಮಾಡ್ತೀನಿ ಅದು ಇಷ್ಟು ಮಂದಿ ಎಲ್ಲರೂ ಸಪೋರ್ಟ್ ಇದ್ದು ಇದು ಅಂತ ವಿಪರ್ಯಾಸ ಆಯ್ತು. 16 ತಿಂಗಳಗಟ್ಟಲೆನೂ ಟೈಮ್ ಹಿಡಿತಂದ್ರೆ 16 ತಿಂಗಳ ನೋಡ್ರಿ ಮಾಡಿ. ಈಗ ಮೊದಲೆಲ್ಲ ಇವರೇ ಸಪೋರ್ಟ್ ಮಾಡೋರು ಕೊಟ್ಟಾರೆ. ಯಾವಾಗ ಟ್ರೇಡಿಂಗ್ ಮಾಡೋಕ್ಕಾಗತ್ತೆ, ಯಾವಾಗ ಅವ್ರು ಮಾರಾಟ ಮಾಡ್ಕೊಪ್ಪ ಆರಾಮ್ಸಲ್ಲಿ ಮಾಡ್ಕೊ, ಮೋಟ್ರ್ ಕೊಟ್ಟಾರ, ನೀರು ಕೊಟ್ಟರೆ ಎಲ್ಲ ಚೆನ್ನಾಗಿ ಮಾಡ್ಕೊಪ್ಪ ಅಂತ ಕೊಟ್ಟಾರ. ಯಾವಾಗ ಅವ್ರಿಗೂ ಫ್ಯಾಕ್ಟ್ರಿ ಮಾಡಿ ಈ ಡಸ್ಟ್ ಎಲ್ಲ ಬರುತ್ತಲ್ಲ, ಮೂಗೆಲ್ಲ ಬಂದು ಮಕ್ಕಳಿಗೆಲ್ಲ ತೊಂದರೆ ಆಗಿ ಓದೋಕ್ಕಾಗಲಾರ, ಆರೋಗ್ಯ ಕೆಟ್ಟಾಗ ಯಾರು ತೆಗೆದುಕೊಳ್ತಾರೆ? ನೋಡಪ್ಪ ಹಿಂಗೈತೆ ಅಂತ ಹೇಳಿದ್ರೆ ಏನು ನಿಮ್ಮ ಮೇಲೆ ದುಡ್ಡು ಮಾಡ್ತೀನಿ, ನನ್ನ ದುಡ್ಡೈತೆ ಯಾವ ಏನು ಮಾಡ್ಕೊಳಕ್ಕಾಗಲ್ಲ. ಪಂಚಾಯತ್ 100 ರೂಪಾಯಿ ಕೊಟ್ಟರೆ ಸೀಲಾಗಿ ಕೊಡ್ತಾರೆ ಅವರು. ಎಷ್ಟು ದುಡ್ಡೇ ನಡೀತದೆ? ಇಷ್ಟು ಮಂದಿ ಎಲ್ಲ ಲೀಡರ್ಸ್ ಇದ್ದು ಎಲ್ಲರಿದ್ದು ಜೊತೆಲಿ ಎಲ್ಲ ಇದ್ದು ಕೂಡ ಇಷ್ಟು ಪ್ರಾಬ್ಲಮ್ ಏನು? ಇಷ್ಟು ಅನುಭವಿಸೋದೇನು ಏನು ಅಂತ ಇಷ್ಟೇನೇನು ಇಲ್ಲ. ನಾವೇ ನೆಕ್ಸ್ಟ್ ನಮ್ಗೆ ಫರ್ದರ್ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ಬೇಕಾ ಏನೋ? ಇಷ್ಟು ಮಾನವೀಯತೆ ಇಲ್ಲ, ಬದುಕೋಕ್ಕಾಗ್ತಿಲ್ಲ ಒಟ್ಟು. ಅಂದರೆ ಇಷ್ಟು 40 ವರ್ಷಗಳಿಂದ ಇದೇ ಮನೆ ಇದೇ ಹೊಲ ಇಲ್ಲೇ ಬದುಕಿ ಯಾವನೋ ಬಂದು ಫ್ಯಾಕ್ಟ್ರಿ ಹಾಕ್ಕೊಂಡು ಪರ್ಮಿಷನ್ ಮಾರಾಟಕ್ಕಂತ ಪರ್ಮಿಷನ್ ತೊಗೊಂಡು ಅಷ್ಟೇ ಎಲ್ಲರೂ ಮಾರಾಟ ಪರ್ಮಿಷನ್ ಅದನ್ನು ರದ್ದುಗೊಳಿಸ್ಬೇಕಂತ ಪಂಚಾಯತಿ ಮಾಡಿದ್ರು ಕೂಡ ಮತ್ತೆ ತಾನು ಫ್ಯಾಕ್ಟ್ರಿ ಮಾಡಿ ಇಷ್ಟು ಜನರಿಗೆ ಆರೋಗ್ಯ ಕೊಟ್ಟು ಮತ್ತೆ ಇಷ್ಟು ಧಮಕಿ ಹಾಕಿ ಬಿಹಾರ ಮಂದಿನ 20 ಮಂದಿನ ಇಟ್ಕೊಂಡು ರೌಡಿಸಮ್ ಮಾಡಿ ಗೇಟ್ ಕೇಳಕ್ಕೆ ಹೋದ್ರೆ ನೀನು ಕಳು ಮಾಡಕ್ಕೆ ಬಂದಿದ್ದೀನಿ. ಸೆಕ್ಯೂರಿಟಿ CC ಕ್ಯಾಮ್ರಾ ಹಾಕೊಂಬಿಟ್ಟು ಸುತ್ತಲೂ ನನ್ನ ಹತ್ರ ಸಾಕ್ಷಿ ಐತ್ರಿ, ನನ್ನ ಹತ್ರ ಪೆನ್ ಡ್ರೈವ್ ಐತಿ, ಎಲ್ಲರಿಗಿದೆ ಬುಗುಲು. ಅಲ್ಲಿ ಹೋಗಕ್ಕೆ ಸತ್ಯ ಹೇಳ್ತಾರೆ, ಹೇಳಕ್ಕೆ ಹೋಗಿ ಎದರಂಗೆ ಮಾಡಿಬಿಟ್ಟಾನ. ಅಲ್ಲಿ ಹೋಗಿ ಹಿಂಗೆ ರಾತ್ರಿ ಬಂದ್ ಮಾಡಪ್ಪ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಬುಗುಲು ಮತ್ತೆ ಇವ್ನು ಪೆನ್ ಡ್ರೈವ್ ಇದು ಮಾಡ್ತಾನೆ. ಕೇಸ್ ಮಾಡೋಣ, ಇವ್ರ ಮೇಲೆ ಕೇಸ್ ಮಾಡಿದ್ರೆ ಹೆಂಗ್ರಿ? ಇವ್ರ ಮೇಲೆ ಸಂತ್ರಸ್ತರ ಮೇಲೆ ಕೇಸ್ ಮಾಡಿ ರಾಜಿಗಂತ ಬಂದು ಕೈಕಾಲು ಹಿಡ್ಕೊಂಡು ನನ್ನ ತಪ್ಪಾಯ್ತು, ನಾನು ಬೇರೆ ಊರಿಗೆ ಹೋಗ್ಬಿಡ್ತೀನಿ, ಇಲ್ಲಿ ಫ್ಯಾಕ್ಟ್ರಿ ಮಾಡಲ್ಲ ಅಂತೇಳಿ ಅದು ಮಾತಾಡ್ಕೊಂಡು 1 ತಿಂಗಳಾದ್ಮೇಲೆ ಇವರೆಲ್ಲ ಸುಮ್ಮನೆ ಆದ್ಮೇಲೆ ಮತ್ತೆ ಶುರು ಮಾಡಿ ಮತ್ತೆ ಕೇಸ್ ಮಾಡಿ ಇಷ್ಟು ಸುಮ್ಮನೆ ಏನೋ ಆತ ಬೀರೋ ಮಾಡ್ಕೊಂಡು ಪೇಂಟ್ ಮಾಡ್ಕೊಂಡು ಇದು ಮಾಡೋಂಥದ್ದಲ್ಲ. ಯಾವುದೋ PMJ 60 ತೊಗೊಂಬಂದು ಒಂದು 10 ಲಕ್ಷ ಮಾಡ್ತೀನಪ್ಪ ಅನ್ನೋಂಥದ್ದು ಸ್ಮಾಲ್ ಇಶ್ಯೂ ಅಲ್ಲೂ ಅಲ್ಲ. ಇಷ್ಟಕ್ಕೂ ಮತ್ತೆ ಇದು ಮುಂದೆ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ಇನ್ನು ನೆಕ್ಸ್ಟ್ ಫರ್ದರ್ ಎಲ್ಲಿಗೆ ಹೋಗ್ಬೇಕು ಏನಂತ ನೋಡಿ. ನೀವು ಆಗಲೇ ಒಂದು ಸಲ ನಿಮ್ಮ ಆಫೀಸಿಂದ ಬಂದು ಇನ್ಸ್ಪೆಕ್ಷನ್ ಮಾಡ್ಯಾರ, ಈಗ ನೀವು ಬಂದಿರಿ ಮತ್ತು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಯಾರ. ಬರೀ ಆದೇಶ ಆಗ್ತಾ ವಿನಃ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತ್ ಆದೇಶ ಇದೆ, ತಾಲೂಕ್ ಪಂಚಾಯತ್ ಇದೆ, ಮತ್ತು ಕೈಗಾರಿಕೆ ಇಲಾಖೆ ಇದೆ, ಮತ್ತು ಆಮೇಲೆ ತಹಸೀಲ್ದಾರೇ ಕಳಿಸಿದ್ದಾರೆ DC ಈ ಥರ. ಬಟ್ ಆದೇಶ ಆಗ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ ಇಲ್ಲ. ಅವ್ನು ಆಟ ಚಿನ್ನ ಆಟ ಹಂಗೆ ಆಗ್ತದೆ. ರಾತ್ರಿ ನಡೆಗಂಟೆ ಮತ್ತೆ ಶುರು ಮಾಡ್ತಾನೆ. ನೀವು ನೋಡ್ರಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ, ಸಣ್ಣದಿದೆ. ಅದೇನಾದ್ರು ಸಣ್ಣದಿದೆ ಬಿಡಪ್ಪ, ವೆಲ್ಡಿಂಗ್ ಮಾಡ್ಕೊಂಡು ಸುಮ್ಮನೆ ಬಣ್ಣ ಹೊಡಿತಾನಂತ ಏನು ತೊಂದರೆ ಆಗುತ್ತೆ, ನಾವು ಹೇಳ್ತೀವಿ ಬಿಡೋಣ ಇಲ್ಲ.
ಅಷ್ಟೊತ್ತಿಲ್ಲ. ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಪರ್ಮಿಷನ್ ಎಲ್ಲಿದ್ದಾವೆ? ಕರೆಂಟಿಂದ ಎಲ್ಲ ಐತಿ ಇದು ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಅಲ್ರಿ ಸ್ಮಾಲ. ಇಷ್ಟು ದೊಡ್ಡ ಇಂಡಸ್ಟ್ರಿನ ಇಲ್ಲಿ ಇರ್ಬೇಕಾದ್ರೆ ವಿತೌಟ್ ಪರ್ಮಿಷನ್ ಹೆಂಗೆ ಸ್ಟಾರ್ಟ್ ಮಾಡ್ದ? ವಿತೌಟ್ ಪರ್ಮಿಷನ್ ಇಲ್ಲ ಅಂತೇಳಿ ಲಾಕ್ಔಟ್ ಮಾಡಬೇಕು. ಅದನ್ನ ಬಿಟ್ಟು ನೀವು ವೈಲೇಟ್ ಇದು ಮಾಡಬೇಡಪ್ಪ ಅದು ಮಾಡಬೇಡ್ರಪ್ಪ ಅಂತ ಅವ್ರಿಗೆ ಹೇಳೋದ್ರೆ ಮತ್ತೆ ಹೆಂಗೆ ನ್ಯಾಯ ಎಲ್ಲೈತಿ? ಇದು ವಿಚಾರ ಅಂತ ಗೊತ್ತು ಏನಾರು ಅನ್ಬೋತಾನ. ಅದಕ್ಕೆ ಇದೇನೋ ಮಾಡ್ತಾ ಇದ್ದಾನೆ ಅಂತ ನಮ್ಮ ಗಮನಕ್ಕೆ. ಬಟ್ ಒಳಗಡೆ ಇಷ್ಟೊಂದು ದೊಡ್ಡ ಮಿಷನ್ ಇಷ್ಟು ಇದೆ ಅನ್ನೋದು ನಮ್ಮ ಗಮನಕ್ಕೇನೆ ಇಲ್ಲ. ಯಾಕಂದ್ರೆ ಯಾರೇನು ಒಳಗಡೆ ಬಿಟ್ಟಿರಲ್ಲ ಗೇಟ್ ಹಾಕಿ ನಾನು ತೊಗೊಂಡಿದ್ದೀನಿ ಪರ್ಮಿಷನ್. ಅದು ಇಲ್ಲ ಟೈಮ್ ಹಿಡಿತು ನನಗೆ, ನನಗಿನ್ನ ಸ್ವಲ್ಪ ಟೈಮ್ ಹಿಡಿತೆ ಪರ್ಮಿಷನ್ ತೊಗೊಳ್ಳಿ. ಪರ್ಮಿಷನ್ ತೊಗೊಳಕ್ಕೆ ಟೈಮ್ ಹಿಡಿದ್ರೆ ವೈ ಶುಡ್ ಯು ಓಪನ್? ಯಾಕೆ ಓಪನ್ ಮಾಡಿದ್ವಿ? ಪರ್ಮಿಷನ್ ಇಲ್ಲ ಹೆಂಗೆ ಓಪನ್ ಮಾಡಿದ್ವಿ? ನೀನೆಲ್ಲ ರೆಡಿ ಮಾಡ್ಕೊಂಡು ಬರ್ಬೇಕಲ್ಲ ಇಷ್ಟು ದೊಡ್ಡ